ನಿಮ್ಮ ಜೀವನದಲ್ಲಿ ನಿಮ್ಮ ಕಷ್ಟ ಸುಖಗಳಿಗೆ ಜೊತೆಯಲ್ಲಿ ನಿಂತ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಮರೆಯದೆ ಶೇರ್ ಮಾಡಿ. ಕನ್ನಡದಲ್ಲಿ ಗೆಳೆಯ, ಇಂಗ್ಲಿಷ್ನಲ್ಲಿ ಫ್ರೆಂಡ್, ಹಿಂದಿಯಲ್ಲಿ ದೋಸ್ತ್, ಹೀಗೆ ಬೇರೆ ಬೇರೆ ಭಾಷೆಯಲ್ಲಿ ವಿಭಿನ್ನವಾಗಿ ಫ್ರೆಂಡ್ ಬಗ್ಗೆ ಹೆಸರಿಡಲಾಗಿದೆ. ಆದರೆ ಇದಕ್ಕೆಲ್ಲ ಒಂದೇ ಅರ್ಥ, ಅದುವೇ ನಾವು ಕರೆಯದೆ ಬರುವ ನಮ್ಮ ಬಂಧು ಎನ್ನುವುದು. ಹೌದು, ಗೆಳೆಯರು ನಮ್ಮ ಸಂಬಂಧಿಕರಿಗಿಂತಲೂ ಮಿಗಿಲು. ಫ್ರೆಂಡ್ಶಿಪ್ ಈ ಪದ ನಮ್ಮಲ್ಲಿರುವ ಅನೇಕರು ಇಷ್ಟಪಡುವಂತಹ ಪದವಾಗಿದೆ. ಯಾಕೆಂದರೆ ನಮ್ಮಲ್ಲಿ ಅನೇಕರಿಗೆ ಸಂಗಾತಿ ಇರದೇ ಇರಬಹುದು, ಆದರೆ ಫ್ರೆಂಡ್ಸ್ ಅಂತೂ ನಮ್ಮ ಲೈಫ್ನಲ್ಲಿ ಇದ್ದೇ ಇರ್ತಾರೆ. ಅದು ಹುಡುಗ ಆಗಿರಲಿ, ಹುಡುಗಿ ಆಗಿರಲಿ, ಫ್ರೆಂಡ್ಶಿಪ್ ಅಂದಮೇಲೆ ಅದರಲ್ಲಿ ಲಿಂಗ ಬರೋದಿಲ್ಲ, ಕೇವಲ ಫ್ರೆಂಡ್ಸ್ ಅನ್ನೋ ಪದ ಮಾತ್ರ ಬರುತ್ತೆ. ಹೌದು, ಕಷ್ಟ ಇರಲಿ, ಖುಷಿ ಇರಲಿ, ನಮ್ಮೊಂದಿಗೆ ನಿಲ್ಲುವ ಏಕೈಕ ವ್ಯಕ್ತಿಗಳು ಅಂದರೆ ಅದು ಫ್ರೆಂಡ್ಸ್. ಫ್ರೆಂಡ್ಶಿಪ್ ಬಗ್ಗೆ ನಾವು ಅನೇಕ ಸಿನಿಮಾಗಳನ್ನು ನೋಡಿರಬಹುದು. ಫ್ರೆಂಡ್ಸ್ಗಳ ತುಂಟಾಟ, ಸ್ನೇಹ, ತ್ಯಾಗ ಎಲ್ಲವೂ ನಿಜ ಜೀವನದಲ್ಲಿ ನಡೆಯುತ್ತೆ. ಹೌದು, ಇದೆಲ್ಲ ನನ್ನ ಜೀವನದಲ್ಲೂ ಕೂಡ ನಡೆದಿದೆ. ನನ್ನ ಸಂತೋಷದ ದಿನಗಳಷ್ಟೇ ಅಲ್ಲದೆ ನನ್ನ ದುಃಖದ ದಿನಗಳಲ್ಲಿ, ನನ್ನ ತುಂಬ ಕಷ್ಟದ ದಿನಗಳಲ್ಲೂ ಕೂಡ ನನ್ನ ಜೊತೆಗೆ ನಿಂತವರು ನನ್ನ ಈ ಸ್ನೇಹಿತರು. ಎಲ್ಲರಾಗೆ ನನಗೆ ಅನೇಕ ಸ್ನೇಹಿತರಿಲ್ಲ, ಇರುವುದು ಬೆರಳೆಣಿಕೆಯಷ್ಟೇ. ಆದರೂ ಕೂಡ ಆ ಸ್ನೇಹದಲ್ಲೇ ನಾನು ತೃಪ್ತಿ ಪಡುತ್ತೇನೆ. ನನ್ನ ಮುಖದಲ್ಲಿ ನಗು ನೋಡ್ತಿದ್ದೀರಾ ಅಂದರೆ ಅದಕ್ಕೆಲ್ಲ ಕಾರಣಕರ್ತರೇ ಇವರು. ನನಗ್ಯಾರೂ ಇಲ್ಲ ಅಂತ ನಾನು ಬೇಸರದಲ್ಲಿದ್ದಾಗ, ನಾವಿದ್ದೀವಿ ಅಂತ ನನ್ನನ್ನು ಹುರಿದುಂಬಿಸೋದೇ ಇವರು. ಎಲ್ಲರ ಲೈಫಲ್ಲೂ ಫ್ರೆಂಡ್ಸ್ ಇರ್ತಾರೆ, ಆದರೆ ನನ್ನ ಲೈಫಲ್ಲಿ ನನಗೆ ಸಿಕ್ಕಿರೋಂಥ ಫ್ರೆಂಡ್ಸ್ಗಳು ನನಗೆ ಸಮುದ್ರದಲ್ಲಿ ಸಿಕ್ಕುವಂಥ ಮುತ್ತುಗಳ ಥರ. ನಮ್ಮ ಫ್ರೆಂಡ್ಶಿಪ್ಪಲ್ಲಿ ನೀನು ಮೇಲು, ನಾನು ಕೆಳಗೆ, ನೀನು ಜಾಸ್ತಿ ದುಡಿತೀಯ, ನಾನು ಕಡಿಮೆ ದುಡಿತೀನಿ, ಆ ಥರ ಭೇದ ಭಾವನೆ ಇಲ್ಲ. ನಾವೆಲ್ಲಿ ಇರ್ತೀವೋ ಅಲ್ಲೆಲ್ಲ ಬರೀ ಸಂತೋಷ, ಕೇಕೆ, ನಗು, ಕೂಗಾಟ ಇದೇ ಸೇರಿ. ನನ್ನ ಜೀವನದಲ್ಲಿ ಏನು ಸಂಪಾದಿಸಿದ್ದೀನೋ ಗೊತ್ತಿಲ್ಲ, ಆದರೆ ಒಳ್ಳೆ ಸ್ನೇಹಿತರನ್ನಂತೂ ನಾನು ಸಂಪಾದಿಸಿದ್ದೀನಿ ಅಂತ ಖುಷಿಯಿಂದ, ಹೆಮ್ಮೆಯಿಂದ ಹೇಳ್ಕೊತೀನಿ. ಈ ಥರ ಫ್ರೆಂಡ್ಸ್ ನನಗೆ ಸಿಕ್ಕಿರೋದಕ್ಕೆ ಕಾರಣ ಬಂದುಬಿಟ್ಟು ನನ್ನ ಗಂಡನಿಂದಲೇ ಇದೆಲ್ಲ ಸಾಧ್ಯ.